ಇಂದಿನಿಂದ ರಾಜ್ಯ ಬಜೆಟ್ ಅಧಿವೇಶನಕ್ಕೆ ಅಖಾಡ ಸಿದ್ಧ ಆಗ್ತಾ ಇದೆ. ಪ್ರತಿಪಕ್ಷಗಳ ರಣತಂತ್ರಕ್ಕೆ ಪ್ರತ್ಯಾಸ್ತ್ರವನ್ನು ಹೆಣೆದಿದೆ ಸರ್ಕಾರ. ಇಂದು ಜಂಟಿ ಸದನವನ್ನು ಉದ್ದೇಶಿಸಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಭಾಷಣವನ್ನು ಮಾಡಲಿದ್ದಾರೆ. ಅಖಾಡ ರೆಡಿಯಾಗಿದೆ. ಆಲ್ರೆಡಿ 10:30ರಿಂದ ಅಧಿವೇಶನ ಶುರುವಾಗುತ್ತೆ. 11 ಗಂಟೆಗೆ ರಾಜ್ಯಪಾಲರ ಭಾಷಣ ಇರುತ್ತೆ. ಮಾರ್ಚ್ 7ಕ್ಕೆ ಸಿದ್ದರಾಮಯ್ಯನವರು ದಾಖಲೆಯ ಐತಿಹಾಸಿಕ 16ನೇ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ನೋಡಿ, ಮಾರ್ಚ್ 21ರವರೆಗೂ ಕೂಡ ನಡೆಯುತ್ತೆ ಈ ಅಧಿವೇಶನ. ಯಾಕಂದರೆ ಸರ್ಕಾರ ಕಟ್ಟಿ ಹಾಕಲಿಕ್ಕೆ ಸರ್ಕಾರವನ್ನು ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ಅಸ್ತ್ರವನ್ನು ಈಗ ರೆಡಿ ಮಾಡಿಕೊಂಡಿದ್ದಾವೆ. ಹಾಗೆ ಉತ್ತರವನ್ನು ಕೊಡಲಿಕ್ಕೆ ಮತ್ತೆ ಅವರ ಬೆವರಿಳಿಸಲಿಕ್ಕೆ ಸರ್ಕಾರ ಕೂಡ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದೆ. ಪ್ರತಿಪಕ್ಷಗಳ ರಣತಂತ್ರಕ್ಕೆ ಸರ್ಕಾರ ಕೂಡ ಪ್ರತ್ಯಾಸ್ತ್ರವನ್ನು ಹೆಣೆದಿದೆ. ರಾಜ್ಯಪಾಲರ ಭಾಷಣ ಹೇಗಿರುತ್ತೆ ಅನ್ನುವಂತಹ ಕುತೂಹಲ ಇದೆ. ಸರ್ಕಾರವನ್ನು ಹಾಡಿ ಹೊಗಳೋದು ಸಾಧ್ಯತೆಗಳು ಬಹುತೇಕವಾಗಿದೆ. ಗ್ಯಾರಂಟಿಗಳನ್ನು ಗುಣಗಾನ ಮಾಡ್ತಾರೆ, ವಿಧೇಯಕಗಳ ಬಗ್ಗೆ ಮಾತಾಡ್ತಾರೆ. ಇಲ್ಲಿ 1.5 ವರ್ಷದ ಸಾಧನೆ, 1 ವರ್ಷ 9 ತಿಂಗಳ ಒಂದು ಸಾಧನೆಯನ್ನು ಇವತ್ತಿನ ಸದನದ ಕಲಾಪದ ಆರಂಭದಲ್ಲಿ ರಾಜ್ಯಪಾಲರು ತಮ್ಮ ಭಾಷಣದ ಮೂಲಕ ಹಾಡಿ ಹೊಗಳಲಿದ್ದಾರೆ. ನೋಡಿ, ಇವತ್ತಿನ ಬಜೆಟ್ ಏನಿದೆ, ಅಂದರೆ ಇಂದಿನಿಂದ ಆರಂಭವಾಗುವಂಥ ಬಜೆಟ್ ಅಧಿವೇಶನ ಏನಿದೆ, ಬಹಳ ಮಹತ್ವದ್ದಾಗಿದೆ. ಯಾಕಂದರೆ 7ನೇ ತಾರೀಕು ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡಿಸ್ತಾರೆ. ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. 4 ಲಕ್ಷ ಕೋಟಿಗೂ ಹೆಚ್ಚು ಈ ಬಾರಿಯ ಬಜೆಟ್ ಗಾತ್ರ ಇರುತ್ತೆ. ಬಡವರು ಮತ್ತು ಜನಪರ ಬಜೆಟ್ ಸಿದ್ದರಾಮಯ್ಯನವರು ಮಂಡಿಸ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಹಾಗೆ ಯೋಜನೆಗಳ ಬಗ್ಗೆ ಬರೋದಾದರೆ, ನಾವು ಈಗಿರುವಂಥ 5 ಗ್ಯಾರಂಟಿಗಳನ್ನ ಹೊರತುಪಡಿಸಿದರೆ ಹೊಸ ಯೋಜನೆಗಳೇನಾದರೂ ಘೋಷಣೆ ಮಾಡ್ತಾರಾ ಅಂತ. ಈಗಿರುವಂಥ ಗ್ಯಾರಂಟಿಗಳಿಗೆ ಹೆಚ್ಚಿನ ಅನುದಾನ ಕೊಡುವಂತಹ ನಿರೀಕ್ಷೆಗಳಿದೆ. 20,000 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣ ಮೀಸಲಿಡಬಹುದು. ಜೊತೆಗೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಗೆ ಹೊಸ ಯೋಜನೆಗಳಾಗಿರ್ಬೋದು, ಕೈಗಾರಿಕೆಗಳ ನಿರ್ಮಾಣದ ಗುರಿ, ಹಲವು ಜಿಲ್ಲೆಗಳಲ್ಲಿ ಹೊಸ ಉದ್ಯಮಗಳನ್ನು ಘೋಷಣೆ ಮಾಡೋದಾಗಿರ್ಬೋದು, ಉತ್ತರ ಕರ್ನಾಟಕಕ್ಕೆ ವಿಶೇಷ ಕಾಳಜಿ ವಹಿಸಿ ಹೆಚ್ಚಿನ ಒತ್ತನ್ನು ಕೊಡೋದು, ಹೊಸ ಯೋಜನೆ ಏನಾದರೂ ಕೂಡ ಉತ್ತರ ಕರ್ನಾಟಕಕ್ಕೆ ಘೋಷಣೆ ಮಾಡಬಹುದು. ನಿರೀಕ್ಷೆ ಕೂಡ ಆ ಭಾಗದ ಜನರದಿದೆ. ಶೈಕ್ಷಣಿಕ ಗುಣಮಟ್ಟ ಸುಧಾರಣೆಗೆ ಹೆಚ್ಚಿನ ಅನುದಾನವನ್ನು ಕೊಡಬಹುದು. ಆರೋಗ್ಯ ಇಲಾಖೆಯ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ಒತ್ತನ್ನು ಕೊಡ್ತಾರೆ. ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಅನುದಾನ ಕೊಡೋದು, ಅದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡೋದು, ಯೋಜನೆಗಳನ್ನು ಘೋಷಣೆ ಮಾಡುವುದು. ನೀರಾವರಿ ಯೋಜನೆಗಳಿಗೆ 5,000 ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡೋ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಕೇಂದ್ರ ಸರ್ಕಾರ ನಿರೀಕ್ಷೆಯಂತೆ ಯಾವ ಕೊಡುಗೆಯನ್ನು ಕೂಡ ತಮ್ಮ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಕೊಡಲಿಲ್ಲ, ಶೂನ್ಯ. ಇನ್ನು ಬೆಂಗಳೂರು ಅಭಿವೃದ್ಧಿಗೆ ಅಂತ ಬಂದರೆ ನೋಡ್ಬೇಕು, ಏನಾದರೂ ಮತ್ತೆ ಪ್ಲ್ಯಾನ್ ಇದೆಯಾ ಅಂತ ಸರ್ಕಾರದ್ದು. ನೀರಾವರಿದೆ ಅಂತ ಹೇಳಿದ್ರೆ ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಕೊಡ್ತೀವಿ ಅಂದರು, ಕೇಂದ್ರದವರು ಕೊಡಲಿಲ್ಲ. ಹಾಗಾಗಿ ಈಗ ಏತಕಾಲುವೆ ಆಗಿರ್ಬೋದು, ನೀರಾವರಿ ಯೋಜನೆಗಳು ಸಣ್ಣ ಪುಟ್ಟ, ಅದಕ್ಕೆ ಎಲ್ಲ ಸೇರಿ 5,000 ಕೋಟಿ ಸರ್ಕಾರ ಕೊಡ್ತಾರೆ.